ಸೌರ ವಿವಾಹದಲ್ಲಿ 8 ಗ್ರಹಗಳು: ಬುಧ, ಶುಕ್ರ, ಭೂಮಿ, ಗುರು, ಮಂಗಳ, ಶನಿ, ಯುರೇನಸ್, ನೆಪ್ಚೂನ್. 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಬುಧ ಗ್ರಹ ಸೂರ್ಯನ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ಇದರಲ್ಲಿ ನೀರು ಇಲ್ಲ. ಇದು ಬಹಳ ಬಿಸಿಯಾಗಿದ್ದು ಇದು ಶುಷ್ಕ ವಾತಾವರಣವನ್ನು ಹೊಂದಿದೆ. ಇದು ಶಿಲಾ ಮೇಲ್ಮೈ, ಕಂದಕಗಳು ಮತ್ತು ಪರ್ವತಗಳನ್ನು ತುಂಬಿದ್ದು ಇದು ಕಂದು ಬಣ್ಣವನ್ನು ಹೊಂದಿದೆ. ಇದು ಎಲ್ಲಾ ಗ್ರಹಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತುತ್ತದೆ. ನಾನು ಶುಕ್ರ ಗ್ರಹ. ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದು ಸೌರದ ಅತ್ಯಂತ ಪ್ರಕಾಶಮಾನವಾದ ಗ್ರಹ. ಇದನ್ನು ಬೆಳಕಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ. ನಾನು ಭೂಮಿ. ನಮ್ಮ ಆವಾಸ ಸ್ಥಾನವಾದ ಭೂಮಿ ಸೌರದ ಒಂದು ವಿಶಿಷ್ಟ ಗ್ರಹ. ಸೂರ್ಯನಿಂದ ಇದು 3ನೇ ಸ್ಥಾನದಲ್ಲಿದೆ. ಇದು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ವಿಜ್ಞಾನಿಗಳ ಪ್ರಕಾರ ಭೂಮಿ ಗ್ರಹಗಳು ಸ್ವಲ್ಪ ಚಪ್ಪಟೆಯಾಗಿವೆ ಮತ್ತು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದೆ ಎಂದು ಖಚಿತವಾಗಿದೆ. ಹೀಗಾಗಿ ಇಂತಹ ಆಕಾರವನ್ನು ಜಿಯಾಡಿ ಅಥವಾ ಭೂಮ್ಯಾಕಾರ ಎಂದು ಕರೆಯಲಾಗಿದೆ. ಅಂದರೆ ಭೂಮಿ ಪೂರ್ವ ವೃತ್ತಾಕಾರ ಅಥವಾ ಗುಂಡಾಗಿದೆ. ನಾನು ಮಂಗಳ ಗ್ರಹ. ಇದು ಸೂರ್ಯನಿಂದ 4ನೇ ಗ್ರಹ. ಇದನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇದರಲ್ಲಿನ ಮಣ್ಣು, ಕೆಂಪು ಧೂಳಿನ ಮೋಡಗಳು ಕಾಣಸಿಗುತ್ತವೆ. ಮಂಗಳ ಗ್ರಹವು ಒಂದು ಮರುಭೂಮಿಯಂತಿದೆ. 5ನೇ ಗ್ರಹವಾಗಿದ್ದು ಸೌರದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದು 1300 ಭೂಮಿಯನ್ನು ತುಂಬುವಷ್ಟು ದೊಡ್ಡದಾಗಿದೆ. ಬೃಹಸ್ಪತಿ ಅಂತಲೂ ಕರೆಯುವುದು. ಇದು ಅಪಾರ ಅನಿಲಗಳಿಂದ ತುಂಬಿದ ಭೂಮಿಯ 3ರಷ್ಟು ವಿಸ್ತಾರವಾದ ದೊಡ್ಡ ಕೆಂಪು ಮಚ್ಚೆ ಹೊಂದಿದೆ. ಹಿಮದ ಧೂಳಿನ ಕಣಗಳಿಂದ ತೇಲುವಾದ ಗುರುಗ್ರಹವನ್ನು ಸುತ್ತುವರಿಸಿದೆ. ನಾನು ಶನಿ ಸೂರ್ಯನಿಂದ 6ನೇ ಗ್ರಹವಾಗಿದ್ದು ನಾನು ಗುರುಗ್ರಹದಂತೆ ಏಳರಿಂದ ಸುತ್ತುವರಿದಿದ್ದೇನೆ. ನಾನು 16 ಉಂಗುರಗಳನ್ನು ಹೊಂದಿದ್ದೇನೆ. ಈ ಉಂಗುರಗಳು ಹಿಮಕಲ್ಲು ಮತ್ತು ಧೂಳಿನಿಂದ ಕೂಡಿವೆ. ನನ್ನ ಸುತ್ತಲಿರುವ ಎಲ್ಲಾ ಉಂಗುರಗಳಿಂದಾಗಿವೆ. ಇದು ವಿಶಿಷ್ಟ ಗ್ರಹ. ಇದು ಒಂದು ಸುಂದರ ಗ್ರಹ. ಭ್ರಮಣ 10 ಗಂಟೆ 39 ನಿಮಿಷ. ಪರಿಭ್ರಮಣ 29 ವರ್ಷ 6 ತಿಂಗಳು. ಯುರೇನಸ್ ಗ್ರಹ. ಇದು ಸೂರ್ಯನಿಂದ 7ನೇ ಸ್ಥಾನದಲ್ಲಿದೆ. ಗುರು ಹಾಗೂ ಶನಿ ಗ್ರಹಗಳಿಂದ ಹೊಂದಿರುತ್ತದೆ. ಇದು ಸೌರವ್ಯೂಹದ 8ನೇ ಹಾಗೂ ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ. ಇದರ ಸಂಯೋಜನೆಯು ಯುರೇನಸ್ ಗ್ರಹವನ್ನು ಹೋಲುತ್ತದೆ. ಇದು ಹೊಳೆಯುವ ನೀಲಿ ಬಣ್ಣವುಳ್ಳದು. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದೆ. ಇದರ ಭ್ರಮಣ 16 ಗಂಟೆ 23 ನಿಮಿಷ. ಪರಿಭ್ರಮಣ 165 ವರ್ಷ. ನಾನು ಉಲ್ಕೆ. ಆಕಾಶದಿಂದ ಭೂಮಿಯ ವಾಯುಗಳನ್ನು ಪ್ರವೇಶಿಸುವಾಗ ದ್ರವ್ಯದ ಚೂರುಗಳನ್ನು ಉಲ್ಕೆಗಳೆಂದು ಕರೆಯುತ್ತೇವೆ. ಇವು ವಾಯುಗಳನ್ನು ಪ್ರವೇಶಿಸುವಾಗ ಉರಿದ ಪ್ರಕಾಶಮಾನದ ಬೆಳಕಿನ ಗೆರೆಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುತ್ತವೆ. ಆದ್ದರಿಂದ ಇವುಗಳನ್ನು ಬೀಳುವ ನಕ್ಷತ್ರಗಳು ಎಂದು ಕರೆಯುತ್ತೇವೆ. ಕ್ಷುದ್ರಗ್ರಹ ಅನಿಯತ ಆಕಾರದ ಶಿಲ್ಪಿಗಳಂತ ಆಕಾಶಕಾಯಗಳನ್ನು ಕ್ಷುದ್ರಗ್ರಹಗಳೆಂದು ಕರೆಯುತ್ತೇವೆ. ಇವು ಸೂರ್ಯನನ್ನು ಸುತ್ತುತ್ತಿದ್ದು ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಕಂಡುಬರುತ್ತವೆ. ನಾನು ಧೂಮಕೇತುಗಳು ಹಿಮಮಯ ಆಕಾಶಕಾಯಗಳಾಗಿದ್ದು ಅವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಧೂಮಕೇತುಗಳು ಸೂರ್ಯನ ಹತ್ತಿರ ಬಂದಾಗ ಉದ್ದ ಬಾಲವನ್ನು ಪಡೆಯುತ್ತವೆ. ಇವುಗಳನ್ನು ನಾವು ರಾತ್ರಿ ವೇಳೆಯಲ್ಲಿ ನೋಡಬಹುದು. 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಹ್ಯಾಲಿ ಧೂಮಕೇತುವಿನಂತ ಕೆಲವು ಧೂಮಕೇತುಗಳು ನಿಗದಿತವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಹಿಂದೆ 1986ರಲ್ಲಿ ಹ್ಯಾಲಿ ಧೂಮಕೇತುಗಳು ಕಾಣಿಸಿಕೊಂಡಿದ್ದವು. ನಾನು ಚಂದ್ರನು ಭೂಮಿಯ ಸುತ್ತುತ್ತಿರುವಾಗ ಅದರ ಸೂರ್ಯನ ಸಂಬಂಧಿತ ಸ್ಥಾನ ರಾತ್ರಿಯಿಂದ ರಾತ್ರಿಯವರೆಗೆ ಬದಲಾಗುತ್ತದೆ. ಇದರ ಪರಿಣಾಮವಾಗಿ ನಾವು ಚಂದ್ರನ ಕರೆಗಳನ್ನು ಕಾಣುವೆವು.